ನಾವು ಯಾವುದೇ ಕಾರಣಕ್ಕೂ 4% ರಿಸರ್ವೇಶನ್ ಅನ್ನ ತರೋದಕ್ಕೆ ಬಿಡೋದಿಲ್ಲ. ವಿರೋಧ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂತ ರೀತಿ ಇದೊಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸುತ್ತೆ. ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ 138 ಸೀಟ್ ಬಂದ್ಬಿಟ್ಟಿದೆ, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅಂತ ಏನ್ ಹೇಳ್ತಾ ಇದ್ದಾರೆ, ಇದು ದೇಶದ್ರೋಹಿತನದ ಹೇಳಿಕೆಯಾಗಿದೆ ಮತ್ತು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನೋ ವಿಚಾರ ಸದ್ಯ ಈಗ ರಾಜಕೀಯದಲ್ಲಿ ಸಂಚಲನ ಮೂಡ್ತಿರುವಂತದ್ದು, ಚರ್ಚೆಯಲ್ಲಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ MLC ರವಿಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಸಂವಿಧಾನ ಬದಲಾವಣೆ ಮಾಡುವಂಥದ್ದು ರಾಜ್ಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಿರುವಂತದ್ದು, ಯಾವ ರೀತಿ ಖಂಡಿಸ್ತಿದ್ದೀರಿ ನೀವು ಅಂತ? ನೋಡಿ, ಮೊನ್ನೆ ದಿವಸ ಡಿಕೆ ಶಿವಕುಮಾರ್ ಮಾತಾಡ್ತಾ ವಿಧಾನಸೌಧದ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಎರಡೂ ಸದನಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ, ವಿಶೇಷವಾಗಿ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವಂಥ ಮುಸ್ಲಿಂ ಸಮುದಾಯಕ್ಕೆ 4% ರಿಸರ್ವೇಶನ್ ಕೊಡ್ತಕ್ಕಂಥ ವಿಷಯದಲ್ಲಿ ನಾವು ವಿರೋಧ ಮಾಡಿದ್ವಿ. ಅಷ್ಟೇ ಅಲ್ಲ, ವಿರೋಧ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಶಾಸಕರನ್ನ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ರೀತಿ ಇದೊಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸುತ್ತೆ. ನಾವು ಯಾವುದೇ ಕಾರಣಕ್ಕೂ 4% ರಿಸರ್ವೇಶನ್ ಅನ್ನ ತರೋದಕ್ಕೆ ಬಿಡೋದಿಲ್ಲ. ನೀವೇನು ಪಾಸ್ ಮಾಡಿದಾರ ಅದನ್ನ ನಾವು ಮುಂದುವರಿದಂಗೆ ರಾಜ್ಯಪಾಲರಿಗೆ ಭೇಟಿ ಮಾಡಿದ್ದೇವೆ, ರಾಷ್ಟ್ರಪತಿಗೂ ಕೂಡ ಪತ್ರ ಬರೀತೇವೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತೇವೆ. ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಅವರಿಗೆ ಹಠ ಇದೆ, ಏನಾದರೂ ಮಾಡಿ ನಾವು ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಕೊಡಲೇಬೇಕು ಅನ್ನುವಂಥ ಒಂದು ಹಠ. ಇದು ಸಂವಿಧಾನದ ಬಾಹಿರವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ, ಏನು ಸಂಸದೀಯ ವ್ಯವಸ್ಥೆಗೆ ಒಂದು ರೀತಿ ವಿರುದ್ಧವಾಗಿದೆ. ಯಾರು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದ್ರೆ, ನಮ್ಮ ದೇಶ ಇಬ್ಬಾಗ ಆಯ್ತು. ಭಾರತ ಪಾಕಿಸ್ತಾನ್ ಅಥವಾ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಆದಾಗ್ಯೂ ಕೂಡ ಇವರು ಮತ್ತೆ ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಕೊಡ್ತೀವಿ ಅಂತಕ್ಕಂಥ ಧೋರಣೆ ಏನಿದೆ, ಇದು ಅತ್ಯಂತ ದೇಶದ್ರೋಹಿ ಧೋರಣೆಯಾಗಿದೆ. ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಇದನ್ನ ಜಾರಿಗೊಳಿಸೋದಕ್ಕೆ ನಮ್ಮ ಅವಕಾಶ ಕೊಡೋದಿಲ್ಲ. ಇನ್ನು ಸಂವಿಧಾನ ಬದಲಾವಣೆ ಮಾಡುವಂತಹ ವಿಚಾರ ಬಹಳಷ್ಟು ಚರ್ಚೆಯಲ್ಲಿದೆ, ಪ್ರತಿಭಟನೆ ಕೂಡ ಆಗ್ತಾ ಇರುವಂತದ್ದು ರಾಜ್ಯದಲ್ಲಿ, ಬೇರೆ ಬೇರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಅಕಸ್ಮಾತ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಏನ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇದು ಕಾಂಗ್ರೆಸ್ಸಿನ ರಕ್ತದಲ್ಲಿನೇ ಇದೆ. ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸಲ್ಮಾನರಿಗೆ ನಮ್ಮ ದೇಶದೊಳಗೆ ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಏನಿದೆ, ಉದಾಹರಣೆಗೆ ಜಮ್ಮು ಕಾಶ್ಮೀರದ್ದೇ ತೆಗೆದುಕೊಳ್ಳಿ, ಅದು ದೇಶದಲ್ಲಿ ಯಾರಿಗೂ ಕೂಡ ಆ ಅವಕಾಶಗಳೇ ಇರಲಿಲ್ಲ. ಅಂಥ ಅವಕಾಶವನ್ನು ಮುಸಲ್ಮಾನರಿಗೆ ಕಲ್ಪಿಸಿಕೊಟ್ಟಿದ್ಯಾರಪ್ಪ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಅವತ್ತಿದ್ದಂಥ ನೆಹರು. ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಅದು ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮನಮೋಹನ್ ಸಿಂಗ್ ಅವರು ಇರ್ಬೋದು, ಈಗ ರಾಹುಲ್ ಗಾಂಧಿನೂ ಕೂಡ ಇರಬಹುದು, ಈಗ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಏನಿದೆ, ವಿಶೇಷ ಸವಲತ್ತುಗಳನ್ನು ಕೊಡೋದೇನಿದೆ, ದೇಶಕ್ಕೆ ಏನು ಬೇಕಾದರೂ ಆಗಲಿ, ಏನು ಬೇಕಾದರೂ ಅನ್ಯಾಯ ಆಗಲಿ, ಅವರು ಮುಸಲ್ಮಾನರಿಗೆ ಓಲೈಸ್ತಕ್ಕಂಥದ್ದನ್ನು ಬಿಡದೇ ಇರ್ತಕ್ಕಂಥದ್ದು, ಅವರಿಗೆ ಓಲೈಸ್ತಕ್ಕಂಥದ್ದು, ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ರಕ್ತದಲ್ಲಿ ಇದೆ. ಇದನ್ನ ನಾವು ವಿರೋಧ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜಾರಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಈವನ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಾಗ ಅದಕ್ಕೆ ತಡೆ ಒಡ್ಡಿದೆ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಒಟ್ಟಿಗೆ ಇದ್ದಾಗ ಏನು ರಿಸರ್ವೇಶನ್ ಕೊಟ್ಟಿತ್ತು 5%, ಅದಕ್ಕೂ ಕೂಡ ತಡೆ ಒಡ್ಡಿದೆ. ಇದರ ಮಧ್ಯದಲ್ಲೂ ಕೂಡ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ನಮಗೆ 138 ಸೀಟ್ ಬಂದ್ಬಿಟ್ಟಿದೆ, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ನಾವು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು ದೇಶದ್ರೋಹಿತನದ ಹೇಳಿಕೆಯಾಗಿದೆ ಮತ್ತು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ ಇದೆ.
ಏನು ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ರು, ಅಂಬೇಡ್ಕರ್ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ವಿರೋಧವಾಗಿದ್ರು. ಏನು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡೋದಕ್ಕೆ ಅಂಬೇಡ್ಕರ್ ವಿರೋಧವಾಗಿದ್ರು. ಅಂಬೇಡ್ಕರ್ ವಿರುದ್ಧವಾಗಿನೇ, ಸಂವಿಧಾನದ ವಿರುದ್ಧವಾಗಿನೇ ಇವರು ಮತ್ತೆ ತರಲಿಕ್ಕೆ ಹೊರಟಿದ್ದಾರೆ. ಇದನ್ನ ನಾವು ವಿರೋಧಿಸ್ತೇವೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಾನು ಆ ಮಾತನ್ನೇ ಆಡಿಲ್ಲ, ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಮಾತೇ ಆಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಈಗ ಮುಂಚೆ ಏನಾಗ್ತಾ ಇತ್ತು, ಕ್ಯಾಮ್ರಾಗಳು ಇರ್ತಿರ್ಲಿಲ್ಲ, ರೆಕಾರ್ಡಿಂಗ್ ವ್ಯವಸ್ಥೆ ಇರ್ತಿರ್ಲಿಲ್ಲ. ಇವತ್ತು ಅವ್ರು ಏನ್ ಹೇಳಿದಾರೆ ಅಂತ ಟಿವಿನಲ್ಲೇ ಬರ್ತಾ ಇದೆಯಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ. ಇದಕ್ಕಿಂತ ಸಾಕ್ಷಿ ಬೇಕಾ? ನೀವ್ ಎಲ್ಲಿ ಕೂತ್ಕೊಂಡು, ಯಾವ ಜಾಗದಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ರಿ, ಯಾವ ಟಿವಿಗೆ ಹೇಳಿಕೆ ಕೊಟ್ಟಿದ್ರಿ, ಅದ್ರಲ್ಲಿ ಸಮೇತ ಬರ್ತಾ ಇದೆಯಲ್ಲ, ನಿಮ್ಮ ಮುಖದ ಮುಂದೆನೆ ಬರ್ತಾ ಇದೆ. ನೀವಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ತಿರುಚುವ ಪ್ರಶ್ನೆನೇ ಇಲ್ಲ. ನೀವು ಹೇಳಿರ್ತಕ್ಕಂಥದ್ದು ಸಾಕ್ಷಿಯಾಗಿ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಹಾಗಾಗಿ ರಾಜ್ಯಾದ್ಯಂತ ನಾವು ವಿರೋಧ ಮಾಡ್ತೇವೆ. ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಅವರು ನಮಗೆ, ನಾವು ಸಂವಿಧಾನದ ವಿರುದ್ಧ ಅಂತ ಏನ್ ಹೇಳ್ತಾ ಇದ್ರು, ಸಂವಿಧಾನದ ವಿರುದ್ಧ ಯಾರು ಅನ್ನುವಂಥದ್ದು ಜನತೆಗೆ ಇವತ್ತು ದೇಶದಲ್ಲಿ ಅರ್ಥ ಆಗ್ತಾ ಇದೆ. ಈ ಕಡೆ ಮುಜುಗರ ಆಗುತ್ತಾ ಸರ್ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಒಂದು ಹೇಳಿಕೆಯಿಂದ? ಮುಜುಗರ ಅಲ್ಲ, ಇದಕ್ಕೆ ಬೆಲೆ ತೆರಬೇಕಾಗತ್ತೆ. ಜನ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ನೀತಿಯನ್ನ ಹೆಂಗೆ ಜಾರಿಗೊಳಿಸ್ತಾ ಇದ್ದಾರೆ ಇವರು ಅಂತ ನಾವು ಜನತೆ ಹತ್ರ ತೆಗೆದುಕೊಂಡು ಹೋಗ್ತೇವೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನು ಅನ್ನುವಂಥದ್ದನ್ನ ನಾವು ಜನತೆಗೆ ತಿಳಿಸ್ತೇವೆ. ಸರ್, ಇನ್ನ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಂದಾಗ ರಾಜಣ್ಣ ಅವರು ಸದನದಲ್ಲೂ ಕೂಡ ಧ್ವನಿ ಎತ್ತಿದ್ರು. 48 ಜನ ಹನಿ ಟ್ರ್ಯಾಪ್ ಅಲ್ಲಿ ಸಿಲ್ಕೊಂಡಿದ್ದಾರೆ, ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳು ಇದ್ದಾರೆ ಅನ್ನುವಂಥದ್ದು ಅಷ್ಟು ಮಾತಾಡಿದ್ರು ಸರ್. ಅದ್ರ ಬಗ್ಗೆ ನೋಡಿ, ರಾಜಣ್ಣ ಅವರು ಸಹಕಾರಿ ಸಚಿವರೇ ಹೇಳಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ, ಮತ್ತು ನಮಗೆ ಕಂಪ್ಲೇಂಟ್ ಕೊಡಕ್ಕೂ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ರು. ಕಂಪ್ಲೇಂಟ್ ಇನ್ನೂ ಕೊಟ್ಟಿಲ್ಲ ಅವರು. ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವ್ರ ಮಗ, ಯಾರು ರಾಜಣ್ಣ ಅವರ ಮಗ ರಾಜೇಂದ್ರ MLC ಅವರು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಹಾಗಾಗಿ ನೋಡೋಣ, ಕಂಪ್ಲೇಂಟ್ ಕೊಡಬಹುದು. ಇದು ಯಾರೇ ಮಾಡಿರ್ಲಿ, ಯಾರನ್ನೇ ಈ ಒಂದು ಬಲೆಯೊಳಗಡೆ ಸಿಕ್ಕಾಕಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿರ್ಲಿ, ಅವ್ರ ಬಗ್ಗೆ ಅಂತೂ ಶಿಕ್ಷೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗಾಗಿ ಇದರ ಏನು ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಅಥವಾ CBIಗೆ ಈ ಒಂದು ತನಿಖೆಯನ್ನ ಕೊಟ್ರೆ, ಇದರೊಳಗಡೆ ಯಾರಿದ್ದಾರೆ, ಯಾರ್ಯಾರನ್ನ ಬಲಿ ತೆಗೆದುಕೊಳ್ಬೇಕು ಅಂತ ಮಾಡಿದ್ದಾರೆ, ಇದರ ಒಂದು ವಿಷಪೂರಿತವಾಗಿರ್ತಕ್ಕಂಥ ವಿಚಾರಗಳೇನಿದೆ ಇದೆಲ್ಲ ಸಂಪೂರ್ಣವಾಗಿ ಹೊರಗೆ ಬರಬೇಕು. ಆ ಹಿನ್ನೆಲೆಯಲ್ಲಿ ಹೊರಗೆ ಬರಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಇದ್ರೆ ಆ ರೀತಿಯ ತನಿಖೆ ಏಜೆನ್ಸಿಗೆ, ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಯಾರಿದ್ದಾರೆ ಸರ್ ಹನಿ ಟ್ರ್ಯಾಪ್ ವಿಚಾರದಲ್ಲಿ? ಡೈರೆಕ್ಟರ್, ಪ್ರೊಡ್ಯೂಸರ್ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಮಾತಾಡ್ತಕ್ಕಂಥ, ಧ್ವನಿ ಎತ್ತತಕ್ಕಂಥ, ಗರ್ಜನೆ ಮಾಡ್ತಕ್ಕಂಥ ಹುಲಿಗಳನ್ನೇ, ಅಂತ ವ್ಯಕ್ತಿಗಳನ್ನೇ ಬಲಿ ತೆಗೆದುಕೊಳ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾರು ಅಂತ ರಾಜ್ಯದ ಜನತೆಗೆ ಗೊತ್ತಿದೆ. ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಇದಿಷ್ಟು MLC ರವಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.